ಹಾಯ್ ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ನಲ್ಲಿ ಒಂದು ಕುರಿ ಸಾಕಾಣಿಕೆ ಸ್ಥಾಪಿಸಲಾಗಿದೆ. ಈ ಕುರಿ ಶೆಡ್ಡು ಸುಮಾರು 2 ಕೋಟಿ ಅನುದಾನದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸುಮಾರು 1000 ಕುರಿಯ ಶೆಡ್ ಆಗಿದ್ದು, ಒಂದು ಶೆಡ್ದಲ್ಲಿ ಸುಮಾರು ಒಂದು ಬೂತ್ನಲ್ಲಿ ಅಂದರೆ ಸುಮಾರು ಈ ಕಡೆ 10 ಬೂತು ಈ ಕಡೆ 10 ಬೂತ್ನಲ್ಲಿ ಮಾಡಿದ್ದಾರೆ. ಒಂದು ಬೂತ್ನಲ್ಲಿ 50 ಕುರಿಗಳನ್ನು, ಸುಮಾರು ಈ 2 ಕಡೆಗೆ ಬೂತ್ಗಳನ್ನು ಮಾಡಲಾಗಿದೆ. 50 ಕುರಿಗಳನ್ನಿರಲಿ ಅದಕ್ಕೆ ಮೇವಿನ ವ್ಯವಸ್ಥೆ ಮಾಡಲಾಗಿದೆ. ನೀರಿನ ವ್ಯವಸ್ಥೆ ಕೂಡ ಅದರಲ್ಲೇ ಮಾಡಲಾಗಿದೆ. ಅದಕ್ಕೆ ಹೊರಾಂಗಣಕ್ಕಾಗಿ ಒಳಾಂಗಣ ಮತ್ತು ಹೊರಾಂಗಣ ತಂದು 2 ಡೋರ್ಗಳನ್ನು ಮಾಡಲಾಗಿದ್ದು, ಅವು ಹೊರಾಂಗಣವನ್ನು ಸವಿಯನ್ನು ಕೂಡ ಅನುಭವಿಸ್ಬೋದು, ಒಳಾಂಗಣದಲ್ಲಿ ಕೂಡ ಇರಬಹುದು. ಊಟ ಮೇವು ಬೇಕಾದರೆ ಅವು ಏನು ಮಾಡೋದಂದರೆ ಒಳಾಂಗಣಕ್ಕೆ ಬರಬೇಕಾಗುತ್ತೆ. ತಿರುಗಾಡಬೇಕಾದ್ರೆ ಹೊರಾಂಗಣಕ್ಕೂ ಹೋಗುತ್ತೆ. ಅದಕ್ಕೆ ಮೂತ್ರ ಆಗಿರ್ಬೋದು ಅಥವಾ ಹೆಂಡಿ ಆಗಿರ್ಬೋದು ಹಾಕಿದ್ರೆ ಸೀದಾ ಅದು ಏನಾಗುತ್ತೆ ಅಂದರೆ ನೆಲಕ್ಕೆ ಹೋಗುತ್ತೆ. ಸ್ವಚ್ಛತೆಯೂ ಕೂಡ ಮಾಡಲಾಗಿದೆ. ಇಲ್ಲಿ ಅದು ಮೂತ್ರ ಮಾಡಿದರು ಮತ್ತು ಏನು ಹಾಕಿದರೂ ಕೂಡ ಅದು ಏನಾಗುತ್ತೆ ಅಂದರೆ ಸೀದಾ ನೆಲಕ್ಕೆ ಹೋಗುತ್ತೆ. ನೋಡಿ, ಇದು ಹೊರಾಂಗಣ ಶೆಡ್ ಆಗಿದೆ. ಒಳಗೆ ಊಟ ಗೀಟ ಮಾಡಿ ಹೊರಗೆ ಕೂಡ ಅವು ಆರಾಮಾಗಿ ಗಾಳಿ ಬೆಳಕನ್ನು ತೊಗೋಬೋದಂತ ಉದ್ದೇಶದಿಂದ ಈ ರೀತಿಯಾಗಿ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಕುರಿ ಶೆಡ್ ತಳಗೆ ಕೋಳಿಯನ್ನು ಸಾಕಲಾಗಿದೆ. ಈ ಕುರಿ ಶೆಡ್ದಿಂದ ಬಂದಂಥ ಎಲ್ಲ ಮೂತ್ರ ಆಗಿರ್ಬೋದು, ಅದರ ಹೆಂಡಿ ಆಗಿರ್ಬೋದು, ಇವುಗಳನ್ನು ಏನು ಮಾಡ್ತವೆ ಅಂದರೆ ಕುಕ್ಕಿ ತಿಂದು ಬದುಕ್ತವೆ. ಇದಕ್ಕೆ ಬೇರೆ ಯಾವುದೇ ಆಹಾರವನ್ನು ಕೂಡ ಅವರು ಹಾಕೋದಿಲ್ಲ. ಆ ಕುರಿಯಿಂದ ಬಿದ್ದಂಥ ಆಹಾರವನ್ನೇ ಮಾತ್ರ ಏನು ಮಾಡ್ತವೆ ಅಂದರೆ ಇವುಗಳನ್ನು ಸೇವಿಸ್ತವೆ. ಒಂದು ದೊಡ್ಡ ಸ್ಕೀಮ್ ಆಗಿದ್ದು, ಯಾರು ಕೂಡ ಈ ಸ್ಕೀಮನ್ನು ಮಾಡಿಕೊಳ್ಬೋದು. ಸುಮಾರು ಒಂದು 2 ಎಕರೆ ಜಾಗ ಏನೇ ಆಗಿದ್ದರೆ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿದ್ದರೆ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಆಗುತ್ತೆ.